ಪ್ಲ್ಯಾಂಟೇಷನ್ ಮಾಡೋದಕ್ಕೆ ಏನು ಅಕೇಶಿಯಾದಂಥ ಮರಗಳನ್ನು ಬಳಸ್ತಾರೆ, ಬಟ್ ಇದಕ್ಕೂ ಕಾಡು ಪ್ರಾಣಿಗಳ ಕಾಟ ಇರುತ್ತೆ. ಸೊ ಇಲ್ಲೊಂದು ನೋಡಿ, ಇಲ್ಲಿ ಬೀಜ ಬಿದ್ದಿದೆ ಅಲ್ಲ ಕಲ್ ಮೇಲೆ, 24x7 365 ಡೇಸ್ ನಮಗೆ ಪ್ಯೂರ್ ವಾಟರ್ ಸಿಗುತ್ತೆ. ಇಲ್ಲಿ ಈಗ ನಾವು ಕ್ರಿಕೆಟ್ ಆಡುವಂಥ ಗ್ರೌಂಡ್ ಹತ್ರ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ದೂರ ಬಂತು. ಮೊದಲೆಲ್ಲ ತುಂಬ ಕ್ರಿಕೆಟ್ ಆಡಿದ್ದೀವಿ ಇಲ್ಲಿ, ಆದರೆ ಈಗ ಯಾರೂ ಜನನೇ ಇಲ್ಲ. ಈ ಥರ ಹಬ್ಬದ ಟೈಮಲ್ಲಿ ಊರ ಕಡೆ ಬಂದಾಗ ಜನ ಆದರೆ ಆಡ್ತಾರೆ. ಈಗ ನಾಳೆ ಏನೋ ಕ್ರಿಕೆಟ್ ಆಡೋದು ಅಂತ ಹೇಳ್ತಾ ಇದ್ದಾರೆ. ಗ್ರೌಂಡ್ ಏನು ಚಿಕ್ಕದಲ್ಲ, ಇಂಟರ್ನ್ಯಾಷನಲ್ ಗ್ರೌಂಡ್ ಥರನೇ. ಮಿಡಲ್ ಪಿಚ್ಚಿಂದ ಅರೌಂಡ್ 70 ಮೀಟರ್ಸ್ ಡಿಸ್ಟೆನ್ಸ್ ಇದೆ ರೌಂಡಲ್ಲಿ. ಏನು ಕನ್ನಡದಲ್ಲಿ ಸುತ್ತಳತೆ ಅಂತ ಹೇಳ್ತೀವಲ್ಲ, ಸೊ 70 ಮೀಟರ್ಸ್. 6 ಎಲ್ಲ ಹೊಡಿತೀನಿ ಅಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಹಿಯರ್. ಯು ಹ್ಯಾವ್ ಅ ಗಟ್ಸ್ ಟು ಹಿಟ್ ಅ 6. ಸೊ ಆಲ್ರೆಡಿ ಇಲ್ಲೂ ಕೂಡ ದನ ಮೇಯ್ತಾ ಇದ್ದಾವೆ. ಮುಂದೋಗಿ ತೋರಿಸ್ತೀನಿ. ಕ್ಯಾಮ್ರಾಕ್ಕೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ಫುಲ್ ಮರ ಬೆಳೆದು ಗ್ರಾಸ್ ಲ್ಯಾಂಡ್ ಎಲ್ಲ ಕವರ್ ಆಗ್ತಾ ಇದೆ. ಸೊ ಹಿಂಗೆ ಆದರೆ ಮುಂದೆ ತುಂಬ ಕಷ್ಟ ಆಗತ್ತೆ. ಇನ್ನೊಂದೇನೆಂದರೆ, ಫಾರೆಸ್ಟ್ ಇಲಾಖೆಯವರು ಪ್ಲ್ಯಾಂಟೇಷನ್ ಮಾಡ್ತಾರೆ. ಪ್ಲ್ಯಾಂಟೇಷನ್ ಮಾಡೋದಕ್ಕೆ ಏನು ಅಕೇಶಿಯಾದಂಥ ಮರಗಳನ್ನು ಬಳಸ್ತಾರೆ. ಅದು ಭೂಮಿಯಲ್ಲಿರುವಂತಹ ನೀರನ್ನು ಎಳ್ಕೊಳ್ಳುತ್ತೆ, ಒಂದನೇದಾಗಿ. ಎರಡನೇದಾಗಿ, ಈ ಥರ ಗ್ರಾಸ್ ಲ್ಯಾಂಡೆಲ್ಲ ಕವರ್ ಆಗ್ತಾ ಹೋದರೆ ಪ್ಲ್ಯಾಂಟೇಷನ್ನಿಂದ, ಸೊ ಮೇವಿಗೆ ಏನು ಮಾಡಬೇಕು? ಹಸು ಅಂತ ಅಲ್ಲ, ಸಾಕು ಪ್ರಾಣಿಗಳು ಅಂತ ಅಲ್ಲ, ಈಗ ಕಾಡು ಪ್ರಾಣಿಗಳು ರಾತ್ರಿ ಹೊತ್ತಲ್ಲಿ ಈ ಕಡೆ ಎಲ್ಲ ಬಂದು ಮೇಯ್ತವೆ. ಅವುಗಳಿಗೆ ಈ ಥರ ಗ್ರಾಸ್ ಲ್ಯಾಂಡ್ ಸಿಗದಿದ್ದಾಗ ಪ್ಲ್ಯಾಂಟೇಷನ್ ಎಲ್ಲ ಮಾಡಿ ಆಮೇಲೆ ಅವು ಜಮೀನುಗಳಿಗೆ ಬಂದು ಹಾವಳಿ ಕೊಡ್ತವೆ. ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನ್ಯಾಚುರಲ್ಲಾಗಿ ಹೆಂಗೆ ಗ್ರಾಸ್ ಲ್ಯಾಂಡ್ ಇದೆಯೋ ಅದನ್ನು ಹಾಗೇ ಬಿಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ತುಂಬ ಪ್ಲ್ಯಾಂಟೇಷನ್ ಮಾಡಿಬಿಟ್ಟಿದ್ದಾರೆ ಈ ಕಡೆ. ಬಟ್ ಇದನ್ನೆಲ್ಲ ಮಾಡಿಲ್ಲ. ಯಾಕೆ ಅಂದರೆ ಇದು ಜಂಗಲ್ ಬರಲ್ಲ, ಗೌರ್ಮೆಂಟ್ ಜಂಗಲ್ ಅಲ್ಲ ಇದು ಯಾವುದು. ನೋಡಿ ದನ ಎಲ್ಲ ಹಿಂಗೆ ಮೇಯ್ತಾ ಇದ್ದಾವೆ. ಇವನು ಯಾರೋ ಬಂದಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ನನ್ನ ಕ್ಯಾಮ್ರಾನೇ ನೋಡ್ತಾ ಇದೆ. ಸೊ ಇದು ನೆಲ್ಲಿ ಮರ. ಇದೇ ನಮ್ಮ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್. ಸಣ್ಣ ಗಿಡ ಬೆಳೆದಿದೆ. ಸೊ ನಾವೆಲ್ಲ ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಇಲ್ಲೇ ಆಡೋದು. ಮುಂದೆ ಅಲ್ಲೂ ಬೈಕ್ ಪಾರ್ಕ್ ಮಾಡ್ತೀವಿ. ಹೆಂಗಿದೆ ಗ್ರೌಂಡು? ಸಖತ್ತಾಗಿದೆ ಅಲ್ವಾ? ನಿಮ್ಮೂರಲ್ಲೂ ಈ ಥರ ಗ್ರೌಂಡ್ ಇದೆಯಾ? ನೋಡಿ ಫುಲ್ ಗ್ರಾಸ್. ಪಿಚ್ಚೆಲ್ಲ ಹುಲ್ ಬಂದು ಕೂಡೋಗಿದೆ. ಆ್ಯಕ್ಚುಲಿ ಇದು ಪಿಚ್ಚು, ಇದೇನಿದೆ ಅಲ್ಲ. ಸೊ ಇಲ್ಲಿಂದ ಬ್ಯಾಟಿಂಗ್ ಮಾಡ್ತೀವಿ, ಅಲ್ಲಿಂದ ಬೌಲಿಂಗ್ ಮಾಡ್ತಾರೆ. ನೈಟ್ ಟೈಮಲ್ಲಿ ಇಲ್ಲೆಲ್ಲ ಪ್ರಾಣಿಗಳು ಇರ್ತವೆ. ನೈಟ್ ಏನು, ಕೆಲವೊಂದು ಸಲ ಡೇ ಟೈಮಲ್ಲೂ ಇಲ್ಲೆಲ್ಲ ಜಿಂಕೆ, ಕಾಡ್ಕೋಣ ಎಲ್ಲ ಬರ್ತಾ ಇರ್ತವೆ. ಬಟ್ ಡೇ ಟೈಮಲ್ಲಿ ಕಡಿಮೆ, ನೈಟ್ ಟೈಮಲ್ಲಿ ತುಂಬ. ಅದಕ್ಕೆ ನೈಟೆಲ್ಲ ಯಾರು ಒಬ್ಬೊಬ್ಬರೇ ಓಡಾಡೋಕೆ ಹೋಗಲ್ಲ ಇಲ್ಲೆಲ್ಲ. ಗುಡ್ ಸೀನ್ರಿ.
ಹಿಂಗಿದೆ. ಬಿಸಿಲಾಗ್ತಾ ಇದೆ. ಈಗ ಮನೆ ಕಡೆ ಹೋಗಬೇಕು. ಇನ್ನೊಂದೇನೆಂದರೆ, ಆವಾಗಲೇ ಹೇಳಿದೆ ಪ್ಲ್ಯಾಂಟೇಷನ್ ಬಗ್ಗೆ. ಇಲ್ಲಿ ಯಾಕೆ ಪ್ಲ್ಯಾಂಟೇಷನ್ ಮಾಡಿಲ್ಲ ಅಂದರೆ, ಇದು ಜಂಗಲ್ ಬರೋಲ್ಲ. ನಮ್ಮ ಕಡೆ ಸೊಪ್ಪಿನ ಬೆಟ್ಟ ಅಂತ ಹೇಳ್ತೀವಿ. ಸೊಪ್ಪಿನ ಬೆಟ್ಟ ಅಂದರೆ ಇಂತಿಷ್ಟು ಜಮೀನಿಗೆ ಇಂತಿಷ್ಟು ಪ್ರದೇಶವನ್ನು ಕೊಟ್ಟಿರ್ತಾರೆ. ಅಂದರೆ ಅದರಲ್ಲಿ ಕೃಷಿ ಆ್ಯಕ್ಟಿವಿಟಿ ಏನು ಮಾಡಲ್ಲ. ಏನಂದರೆ ಸೊಪ್ಪು, ಕಟ್ಟಿಗೆ, ಒಣಗದೆಲೆ, ಈ ಥರ ಜಮೀನಿಗೆ ಬೇಕಾಗಿರುವಂತಹ ಏನು ರಿಸೋರ್ಸನ್ನು ನಾವು ಇಲ್ಲಿಂದ ಬಳಸ್ಕೋಬೋದು. ಸೊ ಇಲ್ಲಿ ಪ್ಲ್ಯಾಂಟೇಷನ್ ಎಲ್ಲ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಅದೇ ರೀಸನ್ಗೆ ಇಲ್ಲಿ ಪ್ಲ್ಯಾಂಟೇಷನ್ ಎಲ್ಲ ಮಾಡಿಲ್ಲ. ಸೊ ನನ್ನ ಪ್ರಕಾರ ಪ್ಲ್ಯಾಂಟೇಷನ್ ಇಟ್ಸ್ ನಾಟ್ ಅ ಸೈಂಟಿಫಿಕ್ ರೀಸನ್ ಟು ಗ್ರೋ ದಿ ಫಾರೆಸ್ಟ್. ಸೊ ನ್ಯಾಚುರಲ್ಲಾಗಿ ಫಾರೆಸ್ಟ್ ಬೆಳಿಬೇಕು. ಅದು ಬಿಟ್ಟು ನ್ಯಾಚುರಲ್ ಆಗಿರೋ ಗ್ರಾಸ್ ಲ್ಯಾಂಡಲ್ಲಿ ಯಾವ್ಯಾವುದು ಬೇಡದೇ ಇರುವಂತಹ ಮರಗಳನ್ನು, ಸಸಿಗಳನ್ನು ತಂದು ಹಾಕೋದಲ್ಲ. ಸೊ ಈ ಪ್ಲೇಸಲ್ಲಿ ಒಂದು ಸಲ ನನಗೆ ಕರಡಿ ಸಿಕ್ಕಿತ್ತು. ಇಲ್ಲಿ ನೆಟ್ವರ್ಕ್ ಬರುತ್ತೆ, ಜಿಯೋ ನೆಟ್ವರ್ಕ್. ಇಂಟರ್ನೆಟ್ ಬೇಕು ಅಂದರೆ ಮನೆಯಿಂದ ಇಲ್ಲಿ ಬರ್ತೀವಿ. ಸೊ ಮನೇಲಿ ಇಂಟರ್ನೆಟ್ ಬರುತ್ತೆ ಜಿಯೋ, ಬಟ್ ಇಟ್ಸ್ ನಾಟ್ ಇನ್ ಅ ಗುಡ್ ಸ್ಪೀಡ್. ಸ್ವಲ್ಪ ನಿಧಾನವಾಗಿ ಬರುತ್ತೆ. ಏನು ಗ್ರಾಸನ್ನು ಕಾದಿಟ್ಕೋತೀವಿ, ಅದಕ್ಕೆ ಕಾಂಪೌಂಡ್ ಮಾಡಿ ಅದನ್ನು ಬೇಸಿಗೆಯಲ್ಲಿ ಕಟಾವು ಮಾಡಿ ದನಗಳಿಗೆ ಮೇವಿಗೆ ಅಂತ ಸ್ಟೋರ್ ಮಾಡಿಡ್ತೀವಿ. ಯಾಕೆಂದರೆ ಆವಾಗಲೇ ನಾನು ಹೇಳಿದಾಗೆ ಆಫ್ಟರ್ ಏಪ್ರಿಲ್ಲು ಮೇವು ಸಿಗಲ್ಲ, ಆಯಿತಾ. ಅದಕ್ಕೆ ಏಪ್ರಿಲಿಂದ ಅರೌಂಡ್ ಆಗಸ್ಟ್ ತನಕ ಚೆನ್ನಾಗಿರೋ ಮೇವೇನೂ ಇರಲ್ಲ, ಎಲ್ಲ ಒಣಗೋಗಿರುತ್ತೆ. ಜೂನಿಂದ ಮಳೆ ಸ್ಟಾರ್ಟ್ ಆದರೂ ಈ ಹುಲ್ಲಿನ ಬೀಜ ಏನು ಭೂಮಿಯಲ್ಲಿ ಬಿದ್ದಿರುತ್ತಲ್ಲ ಬೇಸಿಗೆ ಟೈಮಲ್ಲಿ, ಅದು ಚಿಗುರೊಡೆದು ಮೇಲೆ ದನದ ಮೇವಿಗೆ ಬೇಕಾಗುವಾಗೆ ಆಗಲಿಕ್ಕೆ ಸುಮಾರು 2 ತಿಂಗಳ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮಲ್ಲಿ ದನಗಳಿಗೆ ನಾವು ಒಣ ಹುಲ್ಲನ್ನು ಹಾಕ್ತೀವಿ. ಏನು ಸ್ಟೋರ್ ಮಾಡಿಟ್ಟಿರ್ತೀವಲ್ಲ ಆ ಒಣ ಹುಲ್ಲನ್ನು ಹಾಕ್ತೀವಿ. ಸೊ ಇನ್ನು ಮುಂದೆ ನಾವು ಒಂದು ಕಾಂಪೌಂಡ್ ಮಾಡಿದ್ದೀವಿ. ಅದು ಏನು ಕೂಲಿ ಹಾಕಿ ಮಾಡಿದ್ದು ತುಂಬ ವರ್ಷದ ಹಿಂದೆ, ತುಂಬ ಅಂದರೆ ಒಂದು 10-12 ಇಯರ್ಸ್ ಬ್ಯಾಕ್, ನಾನು ಚಿಕ್ಕವನಿರ್ತ. ಅಲ್ಲಿ ನಾವು ಗ್ರಾಸನ್ನು ಏನು ನಾವು ಬೆಳೆಯೋದಲ್ಲ, ನ್ಯಾಚುರಲ್ಲಾಗಿ ಬರುವಂಥ ಹುಲ್ಲನ್ನು ಪ್ರೊಟೆಕ್ಟ್ ಮಾಡಿ ಅದನ್ನು ಕಟಾವು ಮಾಡಿಡೋದು. ಅದನ್ನು ತೋರಿಸ್ತೀನಿ, ಮುಂದೆ ಇದೆ. ಸೊ ನಮ್ಮ ಹಳ್ಳಿ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹಾಕಿ. ಇದೇ ಥರ ವೀಡಿಯೋಸ್ಗಳನ್ನು ಬಿಡಲಿಕ್ಕೆ ನೀವು ಹಾಕುವಂಥ ಒಂದೊಂದು ಲೈಕ್ಸು, ಕಮೆಂಟು ಇನ್ಸ್ಪಿರೇಷನ್ ಆಗತ್ತೆ ನನಗೆ ಅಂತ ಅಲ್ಲ. ಎಷ್ಟೋ ಜನ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅವರಿಗೆಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವೇನು ಅಮೌಂಟ್ ಕೊಡಬೇಕಂತ ಏನಿಲ್ಲ, ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನಿನ್ನೆ ಮಳೆ ಬರೋದಕ್ಕೆ, ಸೊ ನಿನ್ನೆ ಹೆವಿ ಮಳೆ ಬಂದಿತ್ತು ಮಧ್ಯಾಹ್ನ, ಅದಕ್ಕೆ ಇನ್ನೂ ಎಲ್ಲ ಒದ್ದೆ ಇದೆ, ನೀರಿದೆ, ಕಾಲಿಗೆಲ್ಲ ನೀರು. ಮೇಲೆ ಹೋಗಿ ಒಂದು ನಾರ್ಮಲ್ ಶಾಟ್ ತಗೋತೀನಿ. ಇನ್ಸ್ಟಾ 360 ಬಿಟ್ಟು ಇನ್ನೂ ಒಂದು ನಾರ್ಮಲ್ ಶಾಟ್ ತಗೋತೀನಿ. ಎಲ್ಲೋ ಜೇನು ನೊಣ ಬರ್ತಾಯಿದೆ. ಜೇನು ಇದೆ ಈ ಕಡೆ ಎಲ್ಲ, ಕಾಡು ಜೇನು.
ಈ ಟೈಮಲ್ಲಿ ಆ್ಯಕ್ಚುಲಿ ಯಾವುದು ಕಾಡಲ್ಲಾಗುವಂಥ ಹಣ್ಣು ಹಂಪಲು ಸಿಗಲ್ಲ. ಇನ್ನು ಸ್ವಲ್ಪ ದಿನ ಹೋಗಬೇಕು. ಆಮೇಲೆ ಸುಮಾರು ಥರನಾದ ಕಾಡಿನಲ್ಲಾಗುವಂಥ ಹಣ್ಣುಗಳು ಸಿಗ್ತವೆ. ಅದನ್ನೆಲ್ಲ ಟೇಸ್ಟ್ ಮಾಡ್ಬೋದು. ಬಟ್ ನಾನು ಊರಲ್ಲಿರಲ್ಲ, ಅದಕ್ಕೆ ಅದನ್ನೆಲ್ಲ ತೋರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಆ ಟೈಮಲ್ಲಿ ಏನಾದರೂ ಊರಿಗೆ ಬಂದರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಾಂಪೌಂಡು. ಇದ್ರ ಒಳಗಡೆ ನೋಡಿ ಫುಲ್ಲು ಹೈಟ್ ಬಂದಿದೆ. ಇದೆಲ್ಲ ಇಲ್ಲೇ ಸಿಗುವಂಥ ಕಲ್ಲಿನಿಂದ ಮಾಡಿದ್ದು. ಅದನ್ನು ಕರೆಕ್ಟಾಗಿ ಜೋಡಿಸಿ ಒಂದರ ಮೇಲೆ ಒಂದು ಇಟ್ಟು ಬೀಳದೇ ಇರೋ ಥರ ಒಂದು ಹೈಟಲ್ಲಿ ಮಾಡಿದ್ದೀವಿ. ಬಟ್ ಇದಕ್ಕೂ ಕಾಡು ಪ್ರಾಣಿಗಳ ಕಾಟ ಇರುತ್ತೆ. ಅಂದರೆ ಹೊರಗಡೆ ಬೇಕಾದಷ್ಟು ಲ್ಯಾಂಡ್ ಇದೆ, ಆದರೆ ಅವು ಇಲ್ಲಿ ನೋಡಿದಾಗ ಅವಕ್ಕೆ ಏನು ಜಾಸ್ತಿ ಇರೋದಕ್ಕೆ ಟೆಂಪ್ಟಾಗಿ ಇದನ್ನೆಲ್ಲ ಜಂಪ್ ಮಾಡಿ ಕೆಲವೊಂದು ಸಲ ಇದನ್ನು ತಿನ್ಕೋತವೆ. ಬಟ್ ಏನು ಮಾಡೋಕ್ಕೂ ಆಗಲ್ಲ. ನಾವು ರಾತ್ರಿ ಎಲ್ಲ ಬಂದು ನೋಡ್ತಾ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಕೆಲವೊಂದು ಸಲ ಕಾಡು ಪ್ರಾಣಿಗಳ ಹಾವಳಿ ಇರುತ್ತೆ. ಮೇನಾಗಿ ಈ ಜಿಂಕೆ, ನಮ್ಮ ಕಡೆ ಕಡ ಅಂತ ಹೇಳ್ತೀವಿ ಜಿಂಕೆಗೆ. ಸ್ವಲ್ಪ ವೆರೈಟಿ ಚೇಂಜ್, ಮೈಯಲ್ಲಿ ಚಿಟ್ಟಿರಲ್ಲ, ನಾರ್ಮಲ್ ಏನು ಬ್ರೌನಿಷ್ ಕಲರಾಗಿ ಇರುತ್ತೆ. ಅದನ್ನು ನಾವು ಕಡ ಅಂತ ಹೇಳ್ತೀವಿ. ಇನ್ನೊಂದೇನೆಂದರೆ ಕಾಡ್ಕೋಣ. ಇವೆರಡರದ್ದು ಈ ನಮ್ಮದು ಹುಲ್ ಪ್ಲಾಟ್ ಏನಿದೆ ಅದಕ್ಕೆ ಕಾಟ ಜಾಸ್ತಿ. ನಿಮ್ಮ ಕಡೆನೂ ಈ ಥರ ಪ್ಲೇಸಸ್ ಇದೆಯಾ? ಹಳ್ಳಿ ಹತ್ರ ಅಥವಾ ಮನೆ ಹತ್ರ ಗ್ರಾಸ್ ಲ್ಯಾಂಡ್ ವಿತ್ ಫಾರೆಸ್ಟ್. ಸೊ ಇಲ್ಲೊಂದು ನೋಡಿ, ಇಲ್ಲಿ ಬೀಜ ಬಿದ್ದಿದೆ ಅಲ್ಲ ಕಲ್ ಮೇಲೆ, ಇದು ಆ್ಯಕ್ಚುಲಿ ಕರಡಿ ತಿಂದು ವಾಪಸ್ ಹಾಕಿರೋದು, ಏನು ಮೋಷನಲ್ಲಿ ಬಿಟ್ಟಿರೋದು. ಅದು ಏನು ಬೀಜ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ನಾಲೆಜ್ ಇನ್ನೂ ಇಲ್ಲ ನನಗೆ. ನೆಲ್ಲಿ ಮರಗಳು, ಬೆಟ್ಟದ ನೆಲ್ಲಿ ಮರಗಳು ಇದ್ದಾವೆ, ಆದರೆ ನೆಲ್ಲಿಕಾಯಿನೇ ಬರ್ತಾ ಇಲ್ಲ. ಈಗ ತುಂಬ ವರ್ಷ ಆಯಿತು, ಒಂದು 2-3 ವರ್ಷದಿಂದ ಕರೆಕ್ಟಾಗಿ ನೆಲ್ಲಿಕಾಯಿ ತಿನ್ನೋದಕ್ಕೆ ಸಿಗ್ತಾಯಿಲ್ಲ. ಏನಕ್ಕೆ ಅಂದರೆ ಮೇ ಬಿ ಕ್ಲೈಮೇಟ್ ಚೇಂಜಸ್ಸಿಂದ ಇರಬೇಕು. ಕ್ಲೈಮೇಟ್ ಮೊದಲಿನ ಥರ ಇಲ್ಲ, ಈಗ ತುಂಬ ವಾಮ್ ಆಗಿದೆ. ಹಾಗೆ ಯಾವಾಗಲೂ ಮಳೆ ಬರುತ್ತೆ, ವಿಂಟರ್ ಸೀಸನ್ನೇ ಇಲ್ಲ ಕರೆಕ್ಟಾಗಿ. ಸೊ ಇದೆಲ್ಲ ರೀಸನ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.
ನೋಡ್ತಾ ಇದಿರಲ್ಲ, ಆ ಕೆಳಗಡೆ ಡೌನಲ್ಲಿದೆ ಮನೆ. ಯೂಶ್ವಲ್ ಆಗಿ ಮಲೆನಾಡು ಕಡೆ ಡೌನಲ್ಲೇ ಇರೋದು ಮನೆಗಳು. ಅಂದರೆ ಎರಡು ಹೈಟ್ ಇರೋ ಪ್ರದೇಶ ಬಂದು ಒಂದು ಜಾಗದಲ್ಲಿ ಸೇರ್ತಾವಲ್ಲ, ಅಲ್ಲಿ ಯೂಶ್ವಲಿ ಡೌನು ಇರುತ್ತೆ. ಮತ್ತು ಸ್ವಲ್ಪ ತೊರೆ ಹಳ್ಳ ಈ ಥರದ್ದು ಇರೋದ್ರಿಂದ ನೀರಿಗೆ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಮನೆಗಳನ್ನು ಜಮೀನುಗಳನ್ನು ಅಲ್ಲೇ ಮಾಡಿರ್ತಾರೆ, ಆ ಥರ ಪ್ರದೇಶದಲ್ಲಿ ಮಾಡಿರ್ತಾರೆ. ಇಲ್ಲಿ ಕೆಳಗಡೆ ಡೌನಲ್ಲಿ 24/7 365 ಡೇಸ್ ನಮಗೆ ಪ್ಯೂರ್ ವಾಟರ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.